ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಮಧು ಎಲ್, ಸೇಫ್ IVF ಸೆಂಟರ್, ಶಿವಮೊಗ್ಗ. ಈಗ ತುಂಬಾ ಮಳೆ, ಹಾಗಾಗಿ ಎಲ್ಲರಿಗೂ ಈ ಹವಾಮಾನ ವೈಪರೀತ್ಯದಿಂದ ಕೆಮ್ಮು, ಶೀತ, ನೆಗಡೆ ಕಾಡ್ತಾ ಇದೆ. ಹಾಗಾಗಿ ನಿಮ್ಗೆ ಒಂದ್ 2-3 ವಿಡಿಯೋಸ್ ಇಂದ ನಾನು ನಿಮಗೆ ಸಿಗಕ್ಕಾಗಿಲ್ಲ, ಸಾರಿ. ಈಗ 2-3 ವಿಡಿಯೋಗಳಿಂದ ನಮ್ಮ ಡಾಕ್ಟರ್ ಜೀವಂತಿ ಅವರು ಓವೇರಿಯನ್ ಸಿಸ್ಟ್ಸ್ ಅಥವಾ ಓವೇರಿಯನ್ ಟ್ಯೂಮರ್ಸ್ ಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ತಮ್ಮ ಹತ್ರ. ಸೊ ಇದರಲ್ಲಿ ತಿಳ್ಕೊಬೇಕಾಗಿರೋಂಥದ್ದು ಏನಂತಂದ್ರೆ, ಸಿಂಪಲ್, ಯಾವ್ದನ್ನ ಆಪರೇಟ್ ಮಾಡಿಸ್ಬೇಕು, ಯಾವ್ದನ್ನ ಆಪರೇಟ್ ಮಾಡಿಸ್ಬಾರ್ದು ಅನ್ನೋದು ಒಂದು ತುಂಬಾ ಸರ್ವೇ ಸಾಮಾನ್ಯವಾಗಿ ನನ್ನ ಹತ್ರ ಕೇಳೋಂಥ ಪ್ರಶ್ನೆ. ಈಗ ಎಲ್ಲೋ ಒಂದು ಸ್ಕ್ಯಾನ್ ಮಾಡಿರ್ತಾರೆ, ಅವರಿಗೆ ಈಗ 2 ಸೆಂಟಿಮೀಟರ್ 3 ಸೆಂಟಿಮೀಟರ್ ಸಿಸ್ಟ್ ಅಂತ ಹೇಳಿರ್ತಾರೆ. ಅದ್ ಬಂದು ನಮಗೆ ಕೇಳ್ತಾರೆ, ಸರ್ ಇದಕ್ಕೆ ಲ್ಯಾಪ್ರೋಸ್ಕೋಪಿ ಮಾಡಿ ಅಂತ. ಅದೇನಾಗತ್ತೆ, ಈ 2-3 ಸೆಂಟಿಮೀಟರ್ ಸಿಸ್ಟ್ಗಳಿಗೆಲ್ಲ ಆಪರೇಷನ್ ಮಾಡೋ ಅವಶ್ಯಕತೆ ಇರೋದೇ ಇಲ್ಲ. ಸೊ ಹಾಗಾಗಿ ನಾನು ನಿಮ್ಗೆ ಹೇಳೋಂಥದ್ದು ಏನಿದೆ, ಯಾವುದೇ ಓವೇರಿಯನ್ ಸಿಸ್ಟ್ ಇರ್ಲಿ, ಯಾವಾಗ ಸ್ಕ್ಯಾನ್ ಮಾಡಿದ್ದಾರೆ ಅಂತ ಕೇಳ್ಬೇಕಾಗತ್ತೆ. ಅಂದ್ರೆ ಯಾವ ಡೇ ಆಫ್ ಸೈಕಲ್ ಸ್ಕ್ಯಾನ್ ಮಾಡಿದ್ದಾರೆ ಅಂತ ಹೇಳಿ. ಅದರಿಂದ ನಮ್ಗೆ ಏನ್ ಗೊತ್ತಾಗತ್ತೆ, ಒಂದು ಅದು ಫಂಕ್ಷನಲ್ ಸಿಸ್ಟಾ ಅಥವಾ ಬೆಳಿತಿರೋ ಅಂಥದ್ದು ಫಾಲಿಕಲ್ಲ ಅಥವಾ ಹಿಂದೆ ಇರೋಂಥ ಸೈಕಲ್ದು ರೆಸಿಡ್ಯೂಯಲ್ ಸಿಸ್ಟಾ ಅಂತ ಹೇಳಿ ತಿಳ್ಕೊಳಕ್ಕೆ ಸಹಾಯ ಆಗತ್ತೆ. ಸೊ ವಾಟ್ ಫೇಸ್ ಆಫ್ ಸೈಕಲ್ ಸ್ಕ್ಯಾನಿಂಗ್ ವಾಸ್ ಡನ್ ಅನ್ನೋದು ಇಂಪಾರ್ಟೆಂಟ್. ಅದಾದ ನಂತರ ನಾವು ಈಗ ಸೈಜ್ ಬಗ್ಗೆ ಮಾತಾಡೋದಾದ್ರೆ, ತುಂಬಾ ಲೆಸ್ ದೆನ್ 3 ಸೆಂಟಿಮೀಟರ್ಸ್ ಇದೆಲ್ಲ ಇತ್ತು ಅಂತಂದ್ರೆ, ಫಂಕ್ಷನಲ್ ಸಿಸ್ಟ್ಗಳಾದ್ರೆ ತಾನೇ ಹೋಗಿರುತ್ತೆ. ಅದ್ರಲ್ಲಿ ಯಾವುದೇ ರೀತಿ ಟ್ರೀಟ್ಮೆಂಟ್ ಕೂಡ ಬೇಡ, ನಾಟ್ ಇವನ್ ಓಸಿ ಪಿಲ್ಸ್ ಕೂಡ. ಸೊ ಹಾಗಾಗಿ ಅದನ್ನ ಆರಾಮಾಗಿ ಬಿಟ್ಬಿಟ್ರೆ ತಂತಾನೆ ಅದು ಕರ್ಗೋಗುತ್ತೆ. ಅದಕ್ಕೆ ಯಾವುದೇ ಟ್ರೀಟ್ಮೆಂಟ್ ಕ್ಲಿಯರ್ ಆಯ್ತು. ಅದಾದ ನಂತರ ಜನರಲಿ 3 to 5 ಸೆಂಟಿಮೀಟರ್ಸ್ ಇತ್ತು ಕ್ಲಿಯರ್ ಸಿಸ್ಟ್ಗಳು ಅಂತ ಅನ್ನೋದಾದ್ರೆ, ಕ್ಲಿಯರ್ ಸಿಂಪಲ್ ಸಿಸ್ಟ್ಗಳು ಅಂದ್ರೆ ಏನು ಅಂತ ತಾವು ಕೇಳಬಹುದು. ಈಗ ಎಲ್ಲರನ್ನೂ ಕೇಳೋಂಥದ್ದು ಕಾಡಂತ ತುಂಬಾ ಪ್ರಶ್ನೆ, ಸರ್ ಕ್ಲಿಯರ್ ಸಿಸ್ಟ್ಗಳು ಅಥವಾ ಸಿಂಪಲ್ ಸಿಸ್ಟ್ಗಳನ್ನ ಹೇಗೆ ನಿರ್ಧಾರ ಮಾಡ್ತೀರಿ ಅಂತ ಹೇಳಿ. ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿದಾಗ ಕಂಪ್ಲೀಟ್ ಕಪ್ಪುಗೆ ಕಾಣ್ತಾ ಇದ್ದು ಒಳಗಡೆ ಯಾವುದೇ ಸಾಲಿಡ್ ಏರಿಯಾಸ್ಗಳು ಕಾಣ್ತಾ ಇಲ್ಲ ಅನ್ನೋದಾದ್ರೆ ಅದನ್ನ ಸಿಂಪಲ್ ಸಿಸ್ಟ್ಗಳು ಅಂತ ಕರಿತೀವಿ. ಸೊ ಹಾಗಾಗಿ ಆ ಥರ ಸಿಸ್ಟ್ಗಳು ಅಂದ್ರೆ ಒಳಗಡೆ ಏನು ಸಾಲಿಡ್ ಏರಿಯಾಸ್ ಇಲ್ಲ, ಯಾವುದೇ ಪ್ಯಾಪ್ಯುಲರಿ ಗ್ರೋತ್ಸ್ ಇಲ್ಲ, ಅಥವಾ ಯಾವುದೇ ಸಾಲಿಡ್ ಕಾಂಪೊನೆಂಟ್ಸ್ ಇಲ್ಲ, ಅಥವಾ ಮಿಕ್ಸ್ಡ್ ಎಕೋಜೆನಿಸಿಟೀಸ್ ಇಲ್ಲ ಅಂತ ಅನ್ನೋದಾದ್ರೆ ಅದನ್ನ ಸಿಂಪಲ್ ಸಿಸ್ಟ್ಗಳಂತ ಪರಿಗಣಿಸ್ತೀವಿ. ಸೊ ಈ ತರ ಸಿಸ್ಟ್ಗಳು ಬಂತು 3-5 ಸೆಂಟಿಮೀಟರ್ಗಳಿದೆ ಅಂತ ಅನ್ನೋದಾದ್ರೆ ಒಂದು ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಕೊಡಬಹುದು ಅಥವಾ ವೆಯ್ಟ್ ಮಾಡಬಹುದು. ಆದ್ರೆ ಇದೇ ಸಿಂಪಲ್ ಸಿಸ್ಟ್ಗಳು 6 ಸೆಂಟಿಮೀಟರ್ 7 ಸೆಂಟಿಮೀಟರ್ 8 ಸೆಂಟಿಮೀಟರ್ 9 ಸೆಂಟಿಮೀಟರ್ ಈ ತರ ದೊಡ್ಡ ಸೈಜಿಗೆ ಬೆಳೀತಾ ಇದೆ. ನೀವು ಈ ತರ ಓಸಿ ಪಿಲ್ಸ್ ಎಲ್ಲ ಟ್ರೈ ಮಾಡಿದಿರಿ, ಆದ್ರೂ ಕರೆಕ್ಟಾ ಇಲ್ಲ ಅನ್ನೋದಾದ್ರೆ ಅವಾಗ ಲ್ಯಾಪ್ರೋಸ್ಕೋಪಿ ಮುಖಾಂತರ ಅದನ್ನ ಕಂಪ್ಲೀಟ್ ಸಿಸ್ಟೆಕ್ಟಮಿ ಮಾಡಬೇಕಾಗತ್ತೆ. ತಮ್ಮ ಮುಂದೆ ಇದೇ ತರದ ಒಂದು ಕೇಸ್ ಇದೆ, ಅದನ್ನ ನಾನು ವಿಡಿಯೋ ಮಾಡಿ ತಮಗೆ ಪ್ರೆಸೆಂಟ್ ಮಾಡ್ತೀವಿ ಶಾರ್ಟ್ಲಿ. ಅದಾದ ನಂತರ ಈಗ ಬರೋಂಥದ್ದು, ಇವಾಗ ಡಾಕ್ಟರ್ ಜೀವಂತಿ ಅವ್ರು ಹೇಳಿದ್ದಾರೆ ತಮ್ಗೆ ಏನು ಬಿನೈನ್ ಓವೇರಿಯನ್ ಟ್ಯೂಮರ್ಸ್ಗಳು ಬಗ್ಗೆ ಮಾತಾಡ್ತಾ ಇದ್ರು. ಅದರಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಎಪಿಥೀಲಿಯಲ್ ಸೆಲ್ ಟ್ಯೂಮರ್ಸ್. ಈ ಎಪಿಥೀಲಿಯಲ್ ಟ್ಯೂಮರ್ಸ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಸೀರಸ್ ಸಿಸ್ಟೆಡಿನೋಮಾ ಅಂತ ಕರಿತೀವಿ. ಏನು ಸೀರಸ್ ಸಿಸ್ಟೆಡಿನೋಮಾ ಅಂದ್ರೆ ಈ ತರ ನೀರು ತುಂಬಿರೋ ಅಂತ ಗಡ್ಡೆಗಳೇ ಸೀರಸ್ ಸಿಸ್ಟೆಡಿನೋಮಾ ಅಂತ ಕರೀತಾರೆ. ಅದನ್ನ ಆಕ್ಚುಲಿ ಹೇಗೆ ಕಂಡುಹಿಡಿಯೋದು, ಇದು ಬಿನೈನ ಅಥವಾ ಅದು ಕ್ಯಾನ್ಸರ್ ಕಾರಕನ ಮ್ಯಾಲಿಗ್ನೆಂಟ್ ಅಂತ ಕಂಡುಹಿಡಿಯಕ್ಕೆ ಸಾಕಷ್ಟು ವಿಧಾನಗಳಿವೆ. ಅಂದ್ರೆ ಈ ತರ ಸಿಸ್ಟ್ಗಳು ಅತಿ ಅಲ್ಪಾವಧಿಯಲ್ಲೇ ದೊಡ್ಡವಾಗಿದೆಯೇ ಅಂತ ಕೇಳ್ಕೊಬೇಕಾಗತ್ತೆ ತಮ್ಮಂತಾವು. ಏನು ಅಲ್ಪಾವಧಿ ಅಂತಂದ್ರೆ, ಇವತ್ತಿತ್ತು ಇನ್ನ ಈಗ ಜನವರಿಲಿ ಕಾಣಿಸ್ಕೊಂಡಿದ್ದು ಸ್ವಲ್ಪ ಸಣ್ಣ ಸೈಜ್ ಇತ್ತು ಹೊಟ್ಟೆ, ಆಗ್ಲೇ ಜೂನ್ ಜುಲೈ ಆಗಸ್ಟ್ ಹೊತ್ತಿಗೆ ತುಂಬಾ ಅಗಾಧವಾಗಿ ಬೆಳೀತಾ ಇದೆ ಅನ್ನೋದಾದ್ರೆ ಅದು ರ್ಯಾಪಿಡ್ಲಿ ಗ್ರೋಯಿಂಗ್ ಅಂತ ಹೇಳಿ. ಹಾಗಾಗಿ ಇದು ಒಂದು ಮ್ಯಾಲಿಗ್ನೆನ್ಸಿಗೆ ಪಾಯಿಂಟ್ ಔಟ್ ಮಾಡೋಂಥದ್ದು. ಅದಾದ ನಂತರ ನಿಮಗೆ ಊಟ ಸೇರ್ತಾ ಇಲ್ಲ, ಅಥವಾ ಹೊಟ್ಟೆ ಒಳಗೆ ನೀರು ತುಂಬ್ತಾ ಇದೆ, ಉಸಿರಾಡಕ್ಕೆ ಸಮಸ್ಯೆ ಆಗ್ತಾ ಇದೆ ಅಂತ ಅನ್ನೋದಾದ್ರೆ, ಸೊ ಇದನ್ನ ನಾವು ರ್ಯಾಪಿಡ್ಲಿ ಗ್ರೋಯಿಂಗ್ ಟ್ಯೂಮರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಆ ಥರ ಬಂದಾಗ ನಮ್ಮ ಪೇಷಂಟ್ಸ್ ನಾವು ಅವರಿಗೆ ಅಲ್ಟ್ರಾಸೌಂಡ್ ಮಾಡ್ತೀವಿ. ಅಲ್ಟ್ರಾಸೌಂಡ್ ಅಲ್ಲಿ ಕಂಡುಹಿಡಿದ ಮೇಲೆ CT ಸ್ಕ್ಯಾನ್ ಅಥವಾ MRI ಮುಖಾಂತರ ಕಂಡುಹಿಡಿಬಹುದು. ಆದ್ರೆ CT ಸ್ಕ್ಯಾನ್ ಇಸ್ ಎ ಬೆಟರ್ ಆಪ್ಷನ್. ಸೊ CT ಸ್ಕ್ಯಾನ್ ಮಾಡಾದ್ಮೇಲೆ ಅದರಲ್ಲಿ ಅದು ಫರ್ದರ್ ಕ್ಲಾಸಿಫಿಕೇಶನ್ ಮಾಡ್ತಾರೆ. ಏನು ಅದರಲ್ಲಿ ಸಾಲಿಡ್ ಏರಿಯಾಸ್ ಇದೆಯೋ ಇಲ್ವೋ, ಅಥವಾ ಬೇರೆ ಎಷ್ಟು ಸೈಜ್ ಬೆಳೆದಿದೆ ಅಥವಾ ಯಾವ ಪ್ರಮಾಣದಲ್ಲಿ ಬೆಳೆದಿದೆ, ಅದಕ್ಕೆ ಕನ್ಕಾಮಿಟೆಂಟ್ ಟ್ಯೂಬ್ಸ್ ಹೇಗಿವೆ, ಯೂಟ್ರಸ್ ಹೇಗಿದೆ, ಅಥವಾ ಪೆರಿಟೋನಿಯಲ್ ಕ್ಯಾವಿಟಿ ನೀರು ತುಂಬಿದೆಯೋ ಇಲ್ವೋ ಅಂತೆಲ್ಲ ಕಂಡುಹಿಡಿದು ಅದನ್ನ ಬಿನೈನ್ ಟ್ಯೂಮರೋ ಅಥವಾ ಮ್ಯಾಲಿಗ್ನೆಂಟ್ ಟ್ಯೂಮರೋ ಕಂಡುಹಿಡಿಬಹುದು. ಅದಾದ ನಂತರ ಕೆಲವು ಟ್ಯೂಮರ್ ಮಾರ್ಕರ್ಸ್ ಅಂತ ಮಾಡ್ತೀವಿ. ಅದರಲ್ಲಿ
ಪ್ರಮುಖವಾದ CA-125 ಅಂತ ಕರಿತೀವಿ. ಈ ತರ ಮ್ಯಾಲಿಗ್ನೆನ್ಸಿಲಿ ಆದ್ರೆ ಅದು ಸಾವಿರಾರು ಗಟ್ಟಲೆ ಮೇಲೋಗಿರುತ್ತೆ. ಸಪೋಸ್ ನಿಮಗೆ CA-125 35-40 ಇತ್ತು ಅಂದ್ರೆ ಇಟ್ಸ್ ಕ್ವೈಟ್ ನಾರ್ಮಲ್. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ಆತಂಕ ಪಡೋ ವಿಷಯ ಅಲ್ವೇ ಅಲ್ಲ. ಅದೇ ಸಾವಿರಾರು ಗಟ್ಟಲೆ ಮೇಲೋಗಿದೆ, 2000 ಇದೆ, 3000 ಇದೆ ಅಂತಂದಾಗ ನಾವು ಅದನ್ನ ಸ್ವಲ್ಪ ಗಂಭೀರವಾಗಿ ಪರಿಗಣಿಸ್ಬೇಕಾಗತ್ತೆ. ಸೊ ಇದೇ ತರ ಒಂದು ನನಗೆ ಪೇಷಂಟ್ ಬಂದಿದ್ರು ಮೊನ್ನೆ. ಅದನ್ನ ಈಗ ಒಂದು ಕಳೆದ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸಿದೀವಿ. ಅದನ್ನ ನನ್ನ ಹೆಣ್ಮಗಳಿಗೆ 42 ವರ್ಷ ಆಗಿತ್ತು. ಅವಳು ನಡ್ಕೊಂಡು ಬರ್ತಾ ಇದ್ರೆ ನಾನು ಅವಳಿಗೆ 36 ವರ್ಷದ ತುಂಬಾ ಗರ್ಭಿಣಿ ಏನೋ ಅಂತ ಅನ್ನಿಸ್ತಾ ಇತ್ತು, ಅಷ್ಟು ದಪ್ಪ ಆಯ್ತು ಹೊಟ್ಟೆ. ಆಕೆ ಬಂದು ನನ್ನ ಮುಂದೆ ಕೂತ್ಲು, ಸರ್ ಏನಿದು, ಏನಮ್ಮ ಇದು, ಏನ್ ಸಮಸ್ಯೆ, ಉಸಿರಾಡಕ್ ಆಗ್ತಾ ಇಲ್ಲ ಸರ್, ನನ್ಗೆ ಏನಾದ್ರು ಮಾಡಿ ಅಂತ ಬಂದಿದ್ಲು ಆ ಹೆಣ್ಮಗಳು. ಸೊ ಅದನ್ನ ನೋಡಿದಾಗ ನಾವು CT ಸ್ಕ್ಯಾನಿಂಗ್ ಅಲ್ಲಿ ಎಲ್ಲ ಮಾಡಿಸ್ಕೊಂಡು ಬಂದಿದ್ರು ನನ್ನ ಹತ್ರ. ಅದರಲ್ಲಿ ಸಿಂಪಲ್ ಒವೇರಿಯನ್ ಸಿಸ್ಟ್ ಅಂತ ಸುಮಾರು ಒಂದು 2.5-3 ಅಡಿ ಅಂದ್ರೆ 36 ಸೆಂಟಿಮೀಟರ್ಸ್ ತನಕ ಇತ್ತದು. ಅಷ್ಟು ಅಗಾಧವಾಗಿತ್ತು. ಅದಾದ ನಂತರ CT ಸ್ಕ್ಯಾನ್ ಮಾಡಿಸಿದ್ವಿ. ಅದು ಸಿಂಪಲ್ ಸಿಸ್ಟು, ಬೇರೆ ಆ ಥರ ಮ್ಯಾಲಿಗ್ನೆನ್ಸಿ ಇಲ್ಲ ಅಂತ ಗೊತ್ತಾಯ್ತು, ಫ್ಲೂಯಿಡ್ ಕಲೆಕ್ಷನ್ ಇಲ್ಲ ಅಂತ ಗೊತ್ತಾಯ್ತು. ಅದನ್ನ CA-125 ಅಂತ ಒಂದು ಟ್ಯೂಮರ್ ಮಾರ್ಕರ್ಸ್ನ ಮಾಡಿಸಿದಾಗ ಅದು 35 ಅಥವಾ 36 ಅಂತ ಬಂತು. ಸೊ ಹಾಗಾಗಿ ನಾವು ಅದನ್ನ ಲ್ಯಾಪ್ರೋಸ್ಕೋಪಿ ಮುಖಾಂತರ ತೆಗೆದ್ವಿ. ಆಕೆ ಸಂತೋಷವಾಗಿ 100 ಸರಿ ಹೊಟ್ಟೆ ಮುಟ್ಕೊಂಡ್ಲು ಅಂತ ಹೇಳ್ಬೋದು. ಏನ್ ಸರ್, ನಾನು ಇವಾಗ ಸುಮಾರು 5-6 kg ಕಡಿಮೆ ಆಗಿದ್ದೀನಿ ಅಥವಾ 10 kg ಕಡಿಮೆ ಆಗಿದ್ದೀನಿ ಅಂತ ಅನಿಸ್ತಾ ಇದೆ, ಊಟ ಎಲ್ಲ ಸೇರ್ತಾ ಇದೆ, ಆರಾಮಾಗಿದ್ದೀನಿ, ಉಸಿರಾಡ್ಬೋದು ಅಂತ ಹೇಳಿದ್ದು. ಸೊ ಈ ವಿಡಿಯೋನ ತಮ್ಗೆ ಪ್ರೆಸೆಂಟ್ ಮಾಡ್ತೀವಿ. ಇದು ಜೈಂಟ್ ಓವೇರಿಯನ್ ಟ್ಯೂಮರ್ಸ್, ಬಟ್ ದೇ ಆರ್ ಬಿನೈನ್ ಆಕ್ಚುಲಿ. ಸೊ ಇದಕ್ಕೆ ಲ್ಯಾಪ್ರೋಸ್ಕೋಪಿ ಮುಖಾಂತರ ಮಾಡಬಹುದು ಅಥವಾ ಲ್ಯಾಪ್ರಾಟಮಿ ಮುಖಾಂತರ ಮಾಡಬಹುದು. ಯಾವ್ದ್ರಲ್ಲಿ ಮಾಡಿದ್ರು ಟ್ಯೂಮರ್ ಸ್ಪಿಲ್ ಆಗ್ದಂಗೆ ಮಾಡೋ ಅಂಥದ್ದು ಅತಿ ಅವಶ್ಯಕ. ಯಾಕೆಂದ್ರೆ ಟ್ಯೂಮರ್ ಸ್ಪಿಲ್ ಆಯ್ತು ಅಂತ ಅನ್ನೋದಾದ್ರೆ ಅದನ್ನ ಒಳಗಡೆ ಅಂದ್ರೆ ಬೇರೆ ಏನಾದ್ರು ಗ್ರೋತ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಹೀಗೆ ನಾನು ನಿಮ್ಮ ಎದುರು ಇವಾಗ ಸಿಂಪಲ್ ಸಿಸ್ಟ್ಗಳ ಬಗ್ಗೆ ಹೇಳಿದೆ, ಹಾಗೂ ಎಪಿಥೀಲಿಯಲ್ ಓವೇರಿಯನ್ ಟ್ಯೂಮರ್ಸ್ಗಳ ಬಗ್ಗೆ ಹೇಳಿದೆ. ಸೊ ನನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ನಮ್ಮ ಈ ಇನ್ಫರ್ಟಿಲಿಟಿ ಫೀಲ್ಡ್ ಅಲ್ಲಿ ಸಾಮಾನ್ಯವಾಗಿ ಕಾಡುವಂತ ಈ ಎಂಡೋಮೆಟ್ರಿಯೋಮಾ ಮತ್ತೆ ಡರ್ಮಾಯ್ಡ್ ಸಿಸ್ಟ್ಗಳ ಬಗ್ಗೆ ಮಾಹಿತಿ ಕೊಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.